ಸಂತೋಷವುಳ್ಳವರಾಗಿದ್ದೀರಿ. ಪ್ರೈಸ್ ಲಾರ್ಡ್. ದೇವರ ವಾಕ್ಯವು ಸಜೀವವುಳ್ಳದು. ಆಮೆನ್. ಈ ವೇಳೆಯಲ್ಲೂ ಸಹ ಗಲಾತ್ಯ ಬರೆದ ಪತ್ರಿಕೆ ಅದರಲ್ಲಿ ನಾವು 4ನೇ ಅಧ್ಯಾಯ ಅದರಲ್ಲಿ 4ರಿಂದ 7 ವಚನ ತನಕ ನಾವು ಓದಲು ಕೇಳಿಕೊಳ್ಳೋಣ. ಗಲಾತ್ಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ರಿಂದ 7 ವಚನ ತನಕಗಳನ್ನ ನಾವು ಓದಿಕೊಳ್ಳುವ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಆಮೆನ್. ಪ್ರೈಸ್ ಗಾಡ್. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನಾವು ಅಪೊಸ್ತಲನ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಇಲ್ಲಿ ಹೇಳ್ತೇನೆ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಒಬ್ಬನೇ ಮಗನನ್ನ ಆತನು ಕಳಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಕಾಲ ಪರಿಪೂರ್ಣವಾಯಿತು. ದೇವರು ತನ್ನ ಮಗನನ್ನ ಕಳಿಸಿದ್ದ ರೈಟ್ ಟೈಮ್, ಸರಿಯಾದ ಸಮಯಕ್ಕೆ ಈ ಲೋಕಕ್ಕೆ ಯೇಸುವನ್ನ ಕಳಿಸಿಕೊಟ್ರು. ಎಲ್ಲರೂ ಯೇಸು ಕ್ರಿಸ್ತನ ಜನನವನ್ನ ಮುಂದಿನ ವಾರದಲ್ಲಿ 25ನೇ ತಾರೀಕು ಆಚರಿಸುವುದನ್ನ ನಾವು ನೋಡೋರಾಗಿದ್ದೇವೆ. ಯೇಸು ಈ ಲೋಕಕ್ಕೆ ಬಂದಿದ್ದು ಸತ್ಯ. ಅದಕ್ಕಾಗಿ ಅದನ್ನು ಒಂದು ದಿನ ನಮಗಾಗಿ ಲೋಕಕ್ಕೆ ಬಂದನು. ಆತನು ಈ ಲೋಕದಲ್ಲಿ ಹುಟ್ಟಿದನು ಅನ್ನೋದಕ್ಕಿಂತಲೂ ಯೇಸು ಈ ಲೋಕಕ್ಕೆ ಮಾನವನ ಅವತಾರವನ್ನ ಎತ್ತುಕೊಂಡು ಆತನ ಲೋಕಕ್ಕೆ ಬಂದನು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸು ಹುಟ್ಟಿದನು ಅಂದ್ರೆ ಏನು ಅರ್ಥ ಆಗುತ್ತೆ ಅಂದ್ರೆ, ದೇವರಿಗೆ ಜನನ ಇಲ್ಲ, ದೇವರಿಗೆ ಮರಣ ಎಂಬುದು ಇಲ್ಲ. ಹಾಗಾದ್ರೆ ಯೇಸು ಹುಟ್ಟಿದನಂದ್ರ ಅರ್ಥ ಏನಂದ್ರೆ, ಯೇಸು ಈ ಲೋಕಕ್ಕೆ ಒಂದು ಮರಿಯಳ ಹೊಟ್ಟೆಯಲ್ಲಿ ಗರ್ಭವನ್ನ ಆತನು ಧರಿಸಿದನು. ಅವಳು ಕನ್ಯೆಯಳಾಗಿದ್ದಳು. ದೇವರ ದೂತನ ಮೂಲಕವಾಗಿ, ಪವಿತ್ರಾತ್ಮರ ಮೂಲಕವಾಗಿ ಯೇಸು ಗರ್ಭವನ್ನ ಧರಿಸಲ್ಪಟ್ಟನು. ಅವರು ಒಂದು ತಂದೆ ತಾಯಿಗಳ ಸಂಕಲ್ಪದ ಮೇರೆಗೆ ಯೇಸು ಈ ಲೋಕದಲ್ಲಿ ಹುಟ್ಟಲಿಲ್ಲ. ಒಂದು ವೇಳೆ ತಂದೆ ತಾಯಿಗಳ ಸಂಕಲ್ಪದಿಂದ ಹುಟ್ಟಿದರೆ ಈ ಲೋಕದಲ್ಲಿ ಅನೇಕ ಮಹಾಪುರುಷರುಗಳು, ಸ್ವಾಮೀಜಿಗಳು, ಅನೇಕ 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 ಪಾವಡಗಳನ್ನು ಮಾಡಿದಂಥವರು, ಅನೇಕ ಮಹಾ ವ್ಯಕ್ತಿಗಳು ಹುಟ್ಟಿದಾಗೆ ಯೇಸು ಕ್ರಿಸ್ತನು ಸಹ ಒಂದು ಮಹಾ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಹೇಳಬಹುದಾಗಿತ್ತು. ಆದರೆ ಯೇಸು ಕ್ರಿಸ್ತನ ಜನನ ಅದು ಅದ್ಭುತವಾಗಿ ಕಾಣಲ್ಪಟ್ಟಿತ್ತು. ಅದಕ್ಕೆ ಯೇಸು ಈ ಲೋಕದಲ್ಲಿ ಹುಟ್ಟಿದನು ಅನ್ನೋದಕ್ಕಿಂತ 2000 ವರ್ಷಗಳಿಂದ ಯೇಸು ಧರೆಗಿಳಿದು ಮಾನವನಾಗಿ ಮಾನವನ್ನ ಧರ್ಮಶಾಸ್ತ್ರಕ್ಕೂ ಪಾಪಕ್ಕೂ ಬಂಧನಗಳಿಗೂ ಶಾಪಕ್ಕೂ ಒಳಗಾದಂಥವ್ರನ್ನ ರಕ್ಷಿಸಲಿಕ್ಕಾಗಿ ಈ ಲೋಕಕ್ಕೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ಆತನು ಕಳಿಸಿಕೊಟ್ಟನು. ಅದಕ್ಕೆ ಭೂಲೋಕಕ್ಕೆಲ್ಲ ಯೇಸು ಹುಟ್ಟಿದ್ರಿಂದ ಸಂತೋಷ ಸಮಾಧಾನವೆಂಬುದು ಬಂತು. ಈ ಲೋಕದಲ್ಲಿ ಪಾಪದಿಂದ ಜೀವಿಸಲ್ಪಟ್ಟಂತ ನಮಗೆ ಸಂತೋಷ ಇರದೆ ಸಮಾಧಾನವೂ ಇಲ್ಲದಂತೆ ಜೀವಿಸುತ್ತಿದ್ದಂತ ನಮಗೆ ಯೇಸು ಸಮಾಧಾನವನ್ನ ಇವತ್ತು ನಮಗೆ ನೀಡಿದ್ದಾನೆ. ಒಂದು ಕಾಲದಲ್ಲಿ ಸಮಾಧಾನವನ್ನ ಹುಡುಕ್ತಿದ್ವಿ. ಸಮಾಧಾನ ಎಲ್ಲಿ ಸಿಗುತ್ತೆ? ಸಮಾಧಾನವು ನಮ್ಮ ಜೀವಿತದಲ್ಲಿ ಒಳ್ಳೆಯದು ಮಾಡಿದರೆ, ದಾನ ಧರ್ಮ ಮಾಡಿದರೆ ಸಮಾಧಾನ ಸಿಗುತ್ತಾ? ಅಥವಾ ನಮ್ಮ ಜೀವಿತದಲ್ಲಿ ನನ್ನ ಸಮಾಧಾನಕ್ಕಾಗಿ ನಾನು ಏನು ಆರೈಸಬೇಕು, ಪುಣ್ಯ ಸ್ಥಳಕ್ಕೆ ಹೋದರೆ, ದಾನ ಧರ್ಮ ಮಾಡಿದ್ರೆ ನನಗೆ ಸಮಾಧಾನ ಸಿಗುತ್ತಾ ಎಂಬುದಾಗಿ ಸಮಾಧಾನವನ್ನ ಹುಡುಕಿದ್ದಂಥ ದಿನಗಳಲ್ಲಿ ಸಮಾಧಾನ ಇರಲಿಲ್ಲ. ಯಾಕಂದ್ರೆ ಬೈಬಲ್ ಹೇಳುತ್ತದೆ, ದುಷ್ಟನಿಗೆ ಸಮಾಧಾನವು ಇರುವುದಿಲ್ಲ. ದುಷ್ಟನಿಗೆ ಸಮಾಧಾನವು ಇರುವುದಿಲ್ಲ. ಈ ಲೋಕದಲ್ಲಿ ನಾವೆಲ್ಲರೂ ಒಂದು ಕಾಲದಲ್ಲಿ ದುಷ್ಟರಾಗಿದ್ವಿ, ದುಷ್ಟತನದಲ್ಲಿ ಜೀವಿಸ್ತಿದ್ವಿ, ಅಕ್ರಮಗಳಲ್ಲಿ ಜೀವಿಸ್ತಿದ್ವಿ, ಅನ್ಯಾಯದಲ್ಲಿ ಜೀವಿಸ್ತಿದ್ವಿ. ಅದಕ್ಕಾಗಿ ದುಷ್ಟರಾಗಿದ್ದಂಥ ನಮಗೆ ಸಮಾಧಾನ ಇರಲಿಲ್ಲ. ಒಂದು ವೇಳೆ ಯೇಸುವನ್ನ ಸ್ವೀಕರಿಸದೆ, ಯೇಸುವನ್ನ ನಂಬದೆ,
ಯೇಸುವನಿಗ ನಿನ್ನ ಪಾಪಗಳು ಕ್ಷಮಿಸಲ್ಪಡದೆ ನೀನು ಎಷ್ಟು ವಿದ್ಯಾವಂತನಾಗಿದ್ದರು, ಎಷ್ಟೇ ಐಶ್ವರ್ಯವಂತನಾಗಿದ್ದರು, ನೀನು ಎಷ್ಟೇ ಜ್ಞಾನವು ಉಳ್ಳವನಾಗಿದ್ದರು, ನೀನು ಎಷ್ಟೇ ಸಿರಿ ಸಂಪತ್ತಲ್ಲಿ ಬಾಳಿದರು, ನಿನ್ನ ಪಾಪ ಕ್ಷಮಿಸಲ್ಪಡದೆ ಹೋದರೆ ನೀನು ದುಷ್ಟನಾಗಿದ್ದೀಯ. ದುಷ್ಟನ ಹೃದಯದಲ್ಲಿ ಸಮಾಧಾನವು ವಾಸವಾಗಿರುವುದಿಲ್ಲ. ಅದಕ್ಕಾಗಿ ನಮ್ಮ ಹೃದಯವು ದುಷ್ಟತನದಲ್ಲಿದ್ದಿತ್ತು, ವಂಚನೆಯಲ್ಲಿತ್ತು, ಮೋಸದಲ್ಲಿತ್ತು, ಅಂಧಕಾರದಲ್ಲಿತ್ತು. ಅದಕ್ಕಾಗಿ ಸಮಾಧಾನವು ಇಲ್ಲದಂತೆ ನೀರನ್ನು ಹಾರೈಸುವ ಜಿಂಕೆಯು ಹೇಗೆ ಸಮಾಧಾನ ಹಾರೈಸುತ್ತದೋ ನಮ್ಮ ಹೃದಯ ಈ ಲೋಕದಲ್ಲಿ ಸಮಾಧಾನವನ್ನ ಹಾರೈಸುತ್ತಿತ್ತು. ಆದರೆ ಯೇಸು ಒಂದು ದಿನ ನಮ್ಮನ್ನ ಹುಡುಕಿಕೊಂಡು ಬಂದು ಆತನು ನಮಗೆ ಸಮಾಧಾನವನ್ನು ನೀಡಿದ. ಅದಕ್ಕೆ ಆತನ ಹೆಸರು ಸಮಾಧಾನದ ಪ್ರಭುವಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎರಡನೇದಾಗಿ ಸಂತೋಷವು ನಮಗೆ ಇರಲಿಲ್ಲ. ಪಾಪಿಯಾದವನ ಹೃದಯದಲ್ಲಿ ಸಂತೋಷ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಪಾಪವು ಒಬ್ಬ ಮನುಷ್ಯನನ್ನ ಎಲ್ಲಿವರೆಗೂ ಆಳ್ವಿಕೆ ಮಾಡ್ತಾ ಇರ್ತದೋ, ಎಲ್ಲಿವರೆಗೂ ಒಂದು ಪಾಪಕ್ಕೆ ಮನುಷ್ಯನು ಬಲಿಯಾಗಿರ್ತಾನೋ ಅಲ್ಲಿವರೆಗೂ ಸಂತೋಷ ಇರಲಿಕ್ಕೆ ಸಾಧ್ಯತೆ ಇರಲ್ಲ. ಒಂದು ಕಾಲದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದಂತ ನಮ್ಮನ್ನ ಯೇಸು ಪಾಪವನ್ನ ಕ್ಷಮಿಸಿ ತನ್ನ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ನಮ್ಮಲ್ಲಿ ಇಲ್ಲದಿರುವ ಸಂತೋಷವನ್ನ ಯೇಸು ಈ ಲೋಕ ಕೊಡಲಾರದ ಸಂತೋಷ, ಐಶ್ವರ್ಯವು ಕೊಡಲಾರದಂತ ಸಂತೋಷ, ಸಿನಿಮಾ, ಪಾಪಗಳು, ಕುಡುಕತನಗಳು, ಜೂಜಾಟಗಳು, ವ್ಯಭಿಚಾರತನದಿಂದಲೋ ಈ ಲೋಕದ ಮೋಹಗಳಿಂದಲೋ ಸಿಗಲಾರದಂತ ಸಂತೋಷವನ್ನ ದೇವರು ನಮಗೆ ನೀಡಿ ಆ ಸಂತೋಷವು ಇವತ್ತು ನಮ್ಮ ಪಾತ್ರೆಯು ತುಂಬಿ ಹೊರಸೂಸುವ ಹಾಗೆ ಇವತ್ತು ಯೇಸು ನಮಗೆ ಆತನು ಮಾಡಿದನು. ಅದಕ್ಕೆ ಯೇಸು ಈ ಲೋಕಕ್ಕೆ ತಕ್ಕ ಕಾಲದಲ್ಲಿ, ಕಾಲವು ಪರಿಪೂರ್ಣವಾದಾಗ ದೇವರೇನ್ ಮಾಡೋದಂದ್ರೆ ತನ್ನ ಮಗನನ್ನ ಆತನು ನಮಗೆ ಕಳಿಸಿಕೊಟ್ಟನು. ಇವತ್ತು ನಿನಗೆ ಸಮಯ ದೇವರು ಕೊಟ್ಟಿದ್ದಾನೆ, ಸಮಯ ನಿನಗೆ ಬಂದಿದೆ. ಇದೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ದಿನವಾಗಿದೆ. ನೀನು ಯೇಸುವನ್ನ ಸ್ವೀಕರಿಸಿಕೊಳ್ಳುವುದಕ್ಕಾಗಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಕಾಲವು ಪರಿಪೂರ್ಣವಾಯಿತು. ದ ಟೈಮ್ ಏನಾಯ್ತು? ದೇವರು ನಿರ್ಧರಿಸಿದಂತ ಸಮಯ ಬಂತು. ಅಕಸ್ಮಿತವಾಗಿ ಯೇಸು ಕ್ರಿಸ್ತನ ಜನನ ಆಗಲಿಲ್ಲ. ಅಕಸ್ಮಿತವಾಗಿ ಮರಿಯಳಲು ಯೇಸುವನ್ನ ಏನ್ ಮಾಡಲಿಲ್ಲ, ಗರ್ಭವನ್ನು ಧರಿಸಲಿಲ್ಲ. ಒಬ್ಬ ಕನ್ಯೆ ಮಗುವನ್ನ ಅಡಿಯವಳು ಎಂಬುದಾಗಿ ಸುಮಾರು ವರ್ಷಗಳ ಹಿಂದೆನೆ ಪ್ರವಾದನೆಯು ಹೇಳಲ್ಪಟ್ಟಿತು. ಆ ಟೈಮ್ ನೆರವೇರಿತು. ಈ ಲೋಕಕ್ಕೆ ಒಬ್ಬ ರಕ್ಷಕನು ಬರುತ್ತಾನೆ ಎಂಬುದಾಗಿ ಪ್ರವಾದನೆಯು ಹೇಳಲ್ಪಟ್ಟಿತ್ತು. ಆ ಟೈಮ್ ಏನಾಯ್ತು? ನೆರವೇರಿತು. ಟೈಮ್ ಪೂರ್ಣ ಆಯಿತು. ಸಡನ್ ಆಗಿ ಏನೋ ಒಂದು ದಿನದಲ್ಲಿ ಬೆತ್ಲೆಹೇಮಲ್ಲಿ ಅಕಸ್ಮಿತವಾಗಿ ಮರಿಯಳ ಗರ್ಭದಲ್ಲಿ ಯೇಸು ಜನಿಸಿದ, ಅಥವಾ ಯೇಸು ಹುಟ್ಟಿದ, ಬೆಳೆದ, ಅದ್ಭುತಗಳನ್ನು ಮಾಡಿದ, ಒಂದಿನ ಸತ್ತ, ಒಂದಿನ ಶಿಲುಬೆಗೆ ಹಾಕಲ್ಪಟ್ಟರು, ಪುನರುತ್ಥಾನವಾಗಿ ಹೋದರು ಎಂಬುದಾಗಿ ಇದೊಂದು ಯಾವುದು ಆಕಸ್ಮಿಕವಾದದಲ್ಲ. ಎಲ್ಲವೂ ಅಕಾರ್ಡಿಂಗ್ ಟು ಗಾಡ್ಸ್ ಪ್ಲಾನ್. ದೇವರ ಟೈಮಿಂಗ್ ಸರಿಯಾಗಿ ಎಲ್ಲವೂ ದೇವರೇನ್ ಮಾಡಿದ್ರು? ನೆರವೇರಿಸಿದ್ರು. ಅದಕ್ಕೆ ತಂದೆಯು ಸಮಯ ಬಂದಾಗ ತನ್ನ ಮಗನಿಗೆ ಹೇಳ್ತಾನೆ, ಸಮಯ ಬಂತು, ಲೋಕಕ್ಕಾಗಿ ರಕ್ಷಕನಾಗಿ ನೀನು ಹೋಗುವ ಸಮಯ ಬಂದಿದೆ. ಅದು ಪರಲೋಕದಲ್ಲಿ ಒಂದು ದೊಡ್ಡ ಒಂದು ವ್ಯಸನ, ದೊಡ್ಡದಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಮೌನ. ಯಾಕೆಂದ್ರೆ ಪರಲೋಕದಲ್ಲಿ ದೇವರಿಗೆ ಮುದ್ದು ಮಗನಾಗಿ ಪ್ರಿಯನಾದಂಥವನು, ದೇವರಿಗೆ ಅಮೂಲ್ಯನಾದಂಥ ಮಗನನ್ನ ತಂದೆಯು ಈ ಲೋಕಕ್ಕೆ ಬಾಧೆಗಳನ್ನು ಅನುಭವಿಸಲಿಕ್ಕಾಗಿ, ನೋವುಗಳನ್ನು ಅನುಭವಿಸಲಿಕ್ಕಾಗಿ, ಎಲ್ಲರ ಪಾಪಗಳನ್ನ ತನ್ನ ಮಗನ ಮೇಲೆ ಹಾಕುವುದಕ್ಕಾಗಿ ಯೇಸುನ ಕಳಿಸಿಕೊಡುವಾಗ ತನ್ನ ತಂದೆಗೆ ಒಂದು ದೊಡ್ಡ ಒಂದು ಮೌನ. ನನ್ನ ಮಗನು ನನ್ನನ್ನು ಏನ್ ಮಾಡ್ತಾನೆ? ಬಿಟ್ಟು ಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ. ಯೇಸುಗೆ ಒಂದು ದೊಡ್ಡ ಒಂದು ಮೌನ. ನಾನು ನನ್ನ ತಂದೆಯ ಮಡಿಲನ್ನು ಬಿಟ್ಟು ನನ್ನ ತಂದೆಯೊಂದಿಗೆ ಇದ್ದವನು, ನಾನು ಏನ್ ಮಾಡ್ತಾ ಇದ್ದೀನಿ? ಲೋಕಕ್ಕೆ
ಬರ್ತಾ ಇದ್ದೀನಿ ಎಂಬುದಾಗಿ. ಆದ್ರೆ ಅವು ಮೌನದಲ್ಲಿ, ಇಬ್ಬರ ಮೌನದಲ್ಲಿ ಪವಿತ್ರಾತ್ಮರಿಗೂ ಸಹ ಏನಂದ್ರೆ, ನಾವು ಮೂವರು ಒಂದಾಗಿದ್ವಿ, ಈಗ ಯೇಸು ನಮ್ಮನ್ನು ಬಿಟ್ಟು ಭೂಲೋಕಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ. ಆ ಮೌನದ ಮಧ್ಯದಲ್ಲಿ, ಆ ಅಗಲುವಿಕೆ ಮಧ್ಯದಲ್ಲಿ ಒಂದು ಸಂತೋಷ ಏನು ಗೊತ್ತಂದ್ರೆ, ಯೇಸು ಹೋಗೋದ್ರಿಂದ ಮಾತ್ರವೇ ಈ ಲೋಕಕ್ಕೆ ಜನರಿಗೆ ರಕ್ಷಣೆ, ಬಿಡುಗಡೆ, ಸ್ವಸ್ಥತೆ, ಸಮಾಧಾನ ಉಂಟಾಗುತ್ತೆ. ನಾವು ಮೂವರಲ್ಲಿ ಲೋಕದಲ್ಲಿ ನಮ್ಮನ್ನು ನಂಬುವಂತ, ಯೇಸುವನ್ನು ನಂಬುವಂತ ಎಲ್ಲರೂ ಅವರು ನಮ್ಮ ಹಾಗೆ ಆಗುತ್ತಾರೆ. ನಾವು ಹೇಗಿದ್ದೇವೋ ಹಾಗೆ ನಮ್ಮ ಹಾಗೆಯೇ ಆಗುತ್ತಾರೆ ಎಂಬುದಾಗಿ. ಮೂವರಲ್ಲಿ ಒಂದು ಕಡೆ ಸಮಾಧಾನ, ಮೂವರಲ್ಲಿ ಒಂದು ಕಡೆ ಸಂತೋಷ, ಅದೇ ಸಮಯದಲ್ಲಿ ಮೂವರಲ್ಲಿ ಒಂದು ಕಡೆ ಒಂದು ಮೌನ. ಪ್ರೈಸ್, ನಾವು ಅಗಲಿ ಹೋಗುತ್ತೇವೆ ಎಂಬುದಾಗಿ. ಪ್ರೇರೆ, ಆದರೂ ತಂದೆಯ ಚಿತ್ತವನ್ನ ನೆರವೇರಿಸಲಿಕ್ಕಾಗಿ ಯೇಸು ಈ ಲೋಕಕ್ಕೆ ಆತನು ಬಂದನು. ಅದಕ್ಕೆ ಬೈಬಲ್ ಹೇಳ್ತದೆ, ಕಾಲವು ಪರಿಪೂರ್ಣವಾದಾಗ. 7 ಕಾಲಗಳನ್ನ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. 7 ಕಾಲಗಳು. ಒಂದು ದೋಷರಹಿತ ಕಾಲ, ಅಂದ್ರೆ ಪಾಪವೇ ಅರಿಯದಂತ, ಪಾಪವೇ ಇಲ್ಲದಂತ ಕಾಲ. ಆದಾಮ ಅವಳನ್ನ ದೇವರು ಸೃಷ್ಟಿಸಿದಂತ ವೇಳೆ ಅದು ದೋಷರಹಿತವಾದ ಕಾಲವಾಗಿತ್ತು. ಆನಂತರವಾಗಿ ನೋಡಬೇಕು, 2ನೇ ಕಾಲ ಬರುತ್ತೆ, ಮನಸ್ಸಾಕ್ಷಿಯ ಕಾಲ ಎಂಬುದಾಗಿ. ದ ಮನಸ್ಸಾಕ್ಷಿಯ ಕಾಲ. ಆದಾಮ್ ಅವಳು ಪಾಪ ಮಾಡಿದ ನಂತರವಾಗಿ ಮನುಷ್ಯನಿಗೆ ದೇವರು ತನ್ನ ಮನಸ್ಸಾಕ್ಷಿಯಂತೆ ನಡ್ಕೊಳ್ಳಿಕ್ಕೆ ಒಂದು ಕಾಲವನ್ನು ಕೊಟ್ಟರು. ಮತ್ತು 3ನೇದಾಗಿ ನೋಡಬೇಕಾದ್ರೆ ಮನುಷ್ಯನ ಆಳ್ವಿಕೆ ಕಾಲ. ಮನುಷ್ಯನು ಭೂಮಿಯನ್ನು ಆಳಿದ್ರು, ಅನೇಕ ಕಾರ್ಯಗಳನ್ನು ಮಾಡಿದ್ರು, ಮನುಷ್ಯನು ಭೂಮಿಯಿಂದ ತುಂಬಿಕೊಂಡ, ಅಧಿಕಾರವನ್ನು ನಡೆಸಿದ. 4ನೇ ಕಾಲ ವಾಗ್ದಾನ ಕಾಲ. ದೇವರು ತನ್ನ ಜನರೊಂದಿಗೆ ವಾಗ್ದಾನ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸಿದ. ಅಬ್ರಾಮನನ್ನು ದೇವರು ಆರಿಸ್ಕೊಂಡ್ರು, ಅವನೊಂದಿಗೆ ವಾಗ್ದಾನ ಮಾಡಿದ್ರು, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ಮೂಲಕ ಸಂತತಿಯನ್ನು ಆಶೀರ್ಸ್ತೇನೆ. ಹೀಗೆ ದೇವರು ತನ್ನ ಜನರೊಂದಿಗೆ ಒಡಂಬಡಿಕೆಯನ್ನ, ವಾಗ್ದಾನಗಳನ್ನ ಮಾಡಿಕೊಂಡಂತ ವಾಗ್ದಾನದ ಕಾಲ. ನಂತರ 5ನೇ ಕಾಲ ನ್ಯಾಯಸ್ಥಾಪಕರ ಕಾಲ ಎಂಬುದಾಗಿ ಬರುತ್ತದೆ. ಈ ಭೂಮಿಯನ್ನ ಆಳ್ವಿಕೆ ಮಾಡಲಿಕ್ಕಾಗಿ, ಜನರನ್ನ ಆಳ್ವಿಕೆ ಮಾಡಲಿಕ್ಕಾಗಿ ನ್ಯಾಯಸ್ಥಾಪಕರುಗಳು ಎದ್ರು. ಆ ನ್ಯಾಯಸ್ಥಾಪಕರ ಕಾಲವು ಮುಗಿದ ನಂತರವಾಗಿ ನೋಡುತ್ತೇವೆ, ಯೇಸು ಈ ಲೋಕದಲ್ಲಿ 6ನೆಯ ಕಾಲವಾಗಿರುವ ಕೃಪೆಯು ಸತ್ಯವು ತುಂಬಿದವನಾಗಿ ಲೋಕಕ್ಕೆ ಬಂದದ್ದರಿಂದ 6ನೇ ಕಾಲ, ಅದೇನು ಕಾಲವಾಯಿತು? ಕೃಪೆಯ ಕಾಲದ ಇಲ್ಲಿದ್ದೇವೆ. ಇವತ್ತು ನಾವು ಇರುವಂತ ಕಾಲ ದೋಷರಹಿತವಾದ ಕಾಲ ಅಲ್ಲ, ಮನಸ್ಸಾಕ್ಷಿಯ ಕಾಲವಲ್ಲ, ಮನುಷ್ಯನ ಆಳ್ವಿಕೆ ಕಾಲವಲ್ಲ, ವಾಗ್ದಾನದ ಕಾಲವಲ್ಲ, ನ್ಯಾಯಸ್ಥಾಪಕರ ಕಾಲವಲ್ಲ. ನಾವಿರುವಂತ ಕಾಲ ಕೃಪೆಯ ಕಾಲವಾಗಿದೆ. ಅದಕ್ಕೆ ನ್ಯಾಯಸ್ಥಾಪಕರ ಕಾಲ ಮುಗಿದ ಮೇಲೆ ತಂದೆಯಾದ ದೇವರು ಕೃಪೆಯ ಕಾಲವನ್ನ ಅನುಗ್ರಹಿಸಲಿಕ್ಕಾಗಿ, ಕೃಪೆಯು ಸತ್ಯವು ತುಂಬಿದವನಾಗಿರುವಂತ ಯೇಸು ಈ ಲೋಕಕ್ಕೆ ಆತನು ನಮಗಾಗಿ ಆತನು ಬಂದನು. ಇವತ್ತು ನಮಗೆಲ್ಲರಿಗೂ ದೇವರು ಕೃಪೆಯನ್ನ ಕಟ್ಟುವನಾಗಿದ್ದಾನೆ. ಈ ಕಾಲ ಕೃಪೆಯ ಕಾಲ ಬಂದಿದೆ. ಇನ್ನೊಂದು ದಿನ ಬರುತ್ತೆ, ಆ ಕಾಲ ಎಂತ ಕಾಲ ಅಂದ್ರೆ 1000 ವರ್ಷ ಕಾಲ, 1000 ವರ್ಷದ ಆಳ್ವಿಕೆ ಕಾಲ. ಆಮೆನ್, ಹಲ್ಲೆಲೂಯಾ. ಈ ಕೃಪೆಯ ಕಾಲವಾದ ಮೇಲೆ ನಮಗೆ 1000 ವರ್ಷ ಆಳ್ವಿಕೆ, 1000 ವರ್ಷ ಆಳ್ವಿಕೆಯಲ್ಲಿ ನಾವು ಈ ಭೂಮಿಯನ್ನ ಏನ್ ಮಾಡ್ತೀವಿ? ಆಳುವವರಾಗಿ, ಉಳ್ಳವರಾಗಿ ನಾವು ಕಾಣಲ್ಪಡುವರಾಗಿರ್ತೇವೆ. ಅವತ್ತು ಈ ಲೋಕವು ದೇವರಿಂದ ಆಳ್ವಿಕೆ ಉಂಟಾಗುವಂತದ್ದಾಗಿದೆ. ಪ್ರಿಯರೇ, ಇವತ್ತು ನಾವು ಯಾವ ಕಾಲದಲ್ಲಿದ್ದೇವೆ ಅಂದ್ರೆ ಕೃಪೆಯ ಕಾಲದಲ್ಲಿ. ಅದಕ್ಕೆ ಬೈಬಲ್ ಹೇಳ್ತದೆ, ಕಾಲವು ಪರಿಪೂರ್ಣವಾದಾಗ. ಅಕಸ್ಮಿತವಾಗಿ ಸಡನ್ಲಿ ಯಾವುದೂ ನಡೆಯಲಿಲ್ಲ. ಯೇಸುವಿನ ಜನನ, ಯೇಸುವಿನ ಜೀವನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ಯೇಸುವಿನ ತಿರುಗಿ ಆಗಮನ, ಇವುಗಳನ್ನು ಕುರಿತು ಎಲ್ಲವೂ ಬರೆದೇಲ್ಪಟ್ಟಿತ್ತು. ಅದಕ್ಕಾಗಿ ಪ್ರಿಯ ದೇವಜನರೇ, ಯೇಸು ಆತನು ಕಾಲವು ಪರಿಪೂರ್ಣವಾದಾಗ ಆತನ ಈ ಲೋಕಕ್ಕೆ, ಯೇಸು ತನ್ನ ಮಗನನ್ನ, ತಂದೆಯಾದ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ
ಕಳಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ದೇವರ ಯೋಜನೆಯಲ್ಲಿ ಸರಿಯಾದ ಸಮಯಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನೆ ಹೊರತು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಏನು ಆಕಸ್ಮಿಕವಾಗಿ ಈ ಲೋಕಕ್ಕೆ ಯೇಸು ಬರಲಿಲ್ಲ. ಇದು ದೇವರು ನಿಗದಿತ ಮಾಡಿದಂತ ಸಮಯ. ಏನ್ ನಿಗದಿತವಾದ ಸಮಯ? ಯಾವ ಕಾಲ? ಯೇಸು ಹುಟ್ಟಿದ ನಂತರ ಈ ಲೋಕಕ್ಕೆ ಕೃಪೆಯ ಕಾಲ ಬಂದಿರೋದ್ರಿಂದ ಇವತ್ತು ನಾವು ಕೃಪೆಯ ಕಾಲದಲ್ಲಿ ಉಳ್ಳವರಾಗಿದ್ದೇವೆ. ಎರಡನೇದಾಗಿ ನಾವು ಇಲ್ಲಿ ನೋಡುತ್ತೇವೆ, ಯಾಕೆ ಯೇಸುವನ್ನ ತನ್ನ ತಂದೆಯಾದ ದೇವರು ಲೋಕಕ್ಕೆ ಕಳಿಸಿಕೊಟ್ಟಂದ್ರೆ ಧರ್ಮಶಾಸ್ತ್ರ ಅಧೀನರಾದವರನ್ನ ಬಿಡುಗಡೆ ಮಾಡಲಿಕ್ಕಾಗಿ, ಆತನು ವಿಮೋಚಿಸುವುದಕ್ಕಾಗಿ ಕಳಿಸಿಕೊಟ್ಟನು. ಅಂದ್ರೆ ನೇಮ ನಿಷ್ಠೆಗಳಿಗೆ ಅಧೀನರಾದವರು. ಅಂದ್ರೆ ಈ ಲೋಕದಲ್ಲಿ ನಾವು ಅನೇಕ ನೇಮ ನಿಷ್ಠೆಗಳಿಗೆ ಅಧೀನರಾಗಿದ್ದೇವೆ. ಇವತ್ತು ಅಧೀನರಾಗಿ ಅದರ ಅರ್ಥ ಅಂದ್ರೆ ದಾಸರುಗಳಾಗಿದ್ದೇವೆ, ಗುಲಾಮರಾಗಿದ್ವಿ, ಪಾಪಕ್ಕೆ ಗುಲಾಮರಾಗಿದ್ವಿ, ನೇಮಗಳಿಗೆ ಅಧೀನರಾಗಿದ್ವಿ. ನೇಮಗಳಿಂದ ಅರ್ಥ, ಒಂದು ವೇಳೆ ಈಗ ಶೀತ ಇದೆ, ಹೊರಗಡೆ ಶೀತ ಇರೋದ್ರಿಂದ ಹೊರಗಡೆ ಹೋಗೋದ್ರಿಂದ ಏನಾಗುತ್ತೆ, ಕೆಲವರು ಹೇಳ್ತಾರೆ ಶೀತ ಇರೋದ್ರಿಂದ ಕೋಲ್ಡ್ ಆಗುತ್ತೆ, ಸೀನ್ ಬರುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ. ನಿಯಮ, ಪ್ರಕೃತಿಯ ನಿಯಮ. ಈ ನಿಯಮ ಮತ್ತು ಅದೇ ರೀತಿಯಾಗಿ ಪಾಪ ಮಾಡಿದವನಿಗೆಲ್ಲರಿಗೂ ಪಾಪ ಕೊಡುವ ಸಂಬಳ ಮರಣವಾಗಿತ್ತು. ಪಾಪಿಯಾದವನೆನ್ನಿಗೆ ನಿಯಮ ಏನು ಗೊತ್ತರ? ಶಾಪ ಇರ್ತಿತ್ತು. ನಿಯಮ ಏನ್ ಹೇಳ್ತದಂದ್ರೆ ಪಾಪ ಮಾಡಿದವನು ಕೊಲ್ಲಲ್ಪಡಬೇಕು, ಪಾಪ ಮಾಡಿದವನಿಗೆ ಸಮಾಧಾನ ಇರಬಾರದು, ಪಾಪ ಮಾಡಿದವನಿಗೆ ಕ್ಷಮಾಪಣೆ ಇಲ್ಲ, ಬಿಡುಗಡೆ ಇಲ್ಲ ಎಂಬ ನಿಯಮಕ್ಕೆ ಈ ಲೋಕದಲ್ಲಿರುವ ಮನುಷ್ಯರಾದ ನಾವೆಲ್ಲರೂ ಏನಾಗಿದ್ವಿ? ಬಾಳಿದ್ವಿ. ಈ ಲೋಕದಲ್ಲಿ ನಿಯಮಗಳಿದೆ. ಮಳೆಗಾಲ ಇದೆ, ಬಿಸಿಲುಗಾಲ ಇದೆ, ಚಳಿಗಾಲ ಇದೆ. ಆ ನಿಯಮಕ್ಕೆ ತಕ್ಕಂತೆ ಈ ಭೂಲೋಕ ಏನಾಗ್ತಾ ಇದೆ? ಚಕ್ರವಾಗಿ ನಡೀತಾನೆ ಇದೆ. ಅದೇ ರೀತಿಯಾಗಿ ಮಾನವನಿಗಾದಂತ ಒಂದು ನಿಯಮವನ್ನ ನಾವು ನೋಡುತ್ತೇವೆ. ನಿಯಮ ಏನಪ್ಪ? ನಿನ್ನ ಕಣ್ಣಿಂದ ಮಾಡಿದ ಪಾಪಕ್ಕೆ ಕಣ್ಣಿಗೆ ಕಣ್ಣು, ಕಿವಿಯಿಂದ ಮಾಡಿದ ಪಾಪಕ್ಕೆ ಕಿವಿಯಿಂದ ಕಿವಿಗೆ ಕಿವಿ, ಹಲ್ಲಿನಿಂದ ಮಾಡಿದ ಪಾಪಕ್ಕೆ ಹಲ್ಲಿಗೆ ಹಲ್ಲು, ನಾಲಿಗೆಯಿಂದ ಮಾಡಿದ ಪಾಪಕ್ಕೆ ನಾಲಿಗೆಗೆ ನಾಲಿಗೆ, ಕೈಯಿಂದ ಮಾಡಿದ ಪಾಪಕ್ಕೆ ಕೈಗೆ ಕೈಯಿಂದಲೇ ಶಿಕ್ಷೆ ಆಗಬೇಕಾಗಿತ್ತು. ಒಂದು ಸ್ತ್ರೀ ವ್ಯಭಿಚಾರ ಮಾಡಲ್ಪಟ್ಟವಳಾಗಿದ್ಲು. ಶಾಸ್ತ್ರಿಗಳು ಬಂದು ಹೇಳ್ತಾರೆ, ಪರಿಸರ ಹೇಳ್ತಾರೆ, ನಮ್ಮ ಧರ್ಮಶಾಸ್ತ್ರ ಹೇಳುತ್ತದೆ ಇಂಥ ಪಾಪಿಯನ್ನ ಕಲ್ಲೊಡೆದು ಸಾಯಿಸಬೇಕೆಂಬುದಾಗಿ. ನೀವೇನ್ ಹೇಳ್ತೀರಾ ಅಂತ ಯೇಸುವನ್ನ ಕೇಳಲಿಕ್ಕಾಗಿ ಬಂದ್ರು. ಅಂದ್ರೆ ನಿಯಮಗಳಿಗೆ ನಾವೆಲ್ಲರೂ ಒಳಗಾಗಿದ್ವಿ. ಪ್ರಿಯರೇ, ನಿಯಮಗಳು ಇರೋದು ಒಳ್ಳೆದಕ್ಕಾಗಿನೇ. ಆದರೆ ನಿಯಮವು ಪಾಲಿಸದೆ ಮನುಷ್ಯರಾದ ನಾವೆಲ್ಲರೂ ಏನಾಗಿದ್ವಿ? ನಾವೆಲ್ಲರೂ ಕೆಟ್ಟು ಹೋಗಿದ್ವಿ, ಪಾಪಿಗಳಾಗಿದ್ವಿ. ನಿಯಮವನ್ನ ಕೈಗೊಳ್ಳಲಾಗದಂತೆ ನಿಯಮಗಳನ್ನ ನಾವು ಮೀರಿ ನಡೀತಿದ್ದರಿಂದ ನಾವೆಲ್ಲರೂ ನಿಯಮಕ್ಕೆ ಗುಲಾಮರಾಗ್ತೇವೆ. ನಿಯಮ ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಭಯದಲ್ಲಿ ಇಟ್ಟಿತ್ತು, ನೊಗದಲ್ಲಿ ಇಟ್ಟಿತ್ತು, ದಾಸತ್ವದಲ್ಲಿ ಇಟ್ಟಿತ್ತು, ಕಟ್ಟುಗಳಲ್ಲಿ ಇಟ್ಟಿತ್ತು, ಅಂಧಕಾರದಲ್ಲಿ ನಮ್ಮನ್ನ ಇಟ್ಟಿತ್ತು. ಅಯ್ಯೋ, ನಿಯಮ ಈಗ ಹೇಳುತ್ತೆ, ನನ್ನ ಕೈಲಿ ಆಗ್ತಾ ಇಲ್ಲ, ನಿಯಮ ಈಗ ಹೇಳುತ್ತೆ, ನನ್ನ ಕೈಲಿ ಜೀವಿಸಕ್ ಆಗ್ತಾ ಇಲ್ಲ. ಎಷ್ಟು ನಿಯಮ? 613 ನಿಯಮಗಳು ಮನುಷ್ಯನಿಗೆ ಕೊಡಲ್ಪಟ್ಟಿತ್ತು, ಆಜ್ಞೆಗಳು. ಅದರಲ್ಲಿ ಮಹಾ ದೊಡ್ಡ ಆಜ್ಞೆಗಳು ಒಂದು ಯಾವುದರೆ? 10 ಆಜ್ಞೆಗಳು. 10 ಆಜ್ಞೆಗಳನ್ನ ನಮಗೆ ಅನೇಕರಿಗೆ ಬಾಯ್ಪಾಠವಾಗಿನೇ ಗೊತ್ತಿಲ್ಲ. 10 ಆಜ್ಞೆಗಳನ್ನ ಯಾರಾದ್ರೂ ನಾವು ಸಭೆಯಲ್ಲಿ ಹೇಳಬೇಕಂದ್ರೆ ಬಹಳ ಬುದ್ಧಿವಂತರು ಅಥವಾ ಓದಿದವರು ಟಕ ಟಕ ಟಕ್ ಅಂತ ಹೇಳ್ಕೊಂಡು ಬಂದ್ಬಿಡ್ಬೋದು. ಈವನ್ ಪ್ರೇರೆ ಅನೇಕ ವರ್ಷದಲ್ಲಿರುವಂತ ಅನೇಕ ಜನರಿಗೂ ಈ ನಿಯಮ ಏನಂತ ಗೊತ್ತಿಲ್ಲ. 10 ನಿಯಮಗಳು, 10 ಆಜ್ಞೆಗಳು ಏನಂತ ನಮಗೆ ಗೊತ್ತಿದೆಯಾ? ಅನೇಕವರಿಗೆ ಗೊತ್ತಿಲ್ಲ. ಹಾಗಾದ್ರೆ 613 ಆಜ್ಞೆಗಳಿದೆ ಅಂತ ಹೇಳಿದ್ರೆ ಎಷ್ಟು ಆಜ್ಞೆಗಳು ನಮಗೆ ಗೊತ್ತು, ಎಷ್ಟು ಆಜ್ಞೆಗಳು ನಮಗೆ ಗೊತ್ತಿಲ್ಲ. ಆ ಆಜ್ಞೆಗಳಲ್ಲಿ ಮನೆಯಲ್ಲಿ ನಾವು ಹೆಂಗ್ ನಡ್ಕೊಳ್ಬೇಕು, ಲೋಕದವ್ರ ಹತ್ರ ನಾವು ಹೆಂಗ್ ನಡ್ಕೊಳ್ಬೇಕು, ಕೆಲಸ ಮಾಡೋ ಜಾಗದಲ್ಲಿ ಹೆಂಗ್ ನಡ್ಕೊಳ್ಬೇಕು, ನಮ್ಮ ಮನೆ ಹೆಂಗ್ ಕಟ್ಟಬೇಕು, ನಮ್ಮ ಬಾತ್ರೂಮ್ನ ಯಾವ ತರ ಕಟ್ಕೊಳ್ಬೇಕು,
ಯಾರನ್ನ ಮದುವೆ ಆಗ್ಬೇಕು, ಯಾರನ್ನ ಮದುವೆ ಕೊಡೋದು, ಹೀಗಂತೇಳಿ 613 ನಿಯಮಗಳನ್ನ ನಾವು ನಿಂತ್ರೆ ಕೂತ್ರೆ ಹಿಂಗ್ ತಿರುಗಿದ್ರೆ ಹಂಗ್ ತಿರುಗಿದ್ರೆ ಎಲ್ಲಾದ್ರೂ ಸರಿ ಬಡ್ಕೊಂಡು ಕಡ್ಕೊಂಡು ನಮ್ಮ ತಲೆಯಿಂದ ಕಾಲವರೆಗೂ ಪೆಟ್ಟೆ ಬೀಳಬೇಕಾಗಿತ್ತು. ಏನಾದ್ರೂ ಒಂದು ಮಾಡಕ್ಕೆ ಆಗ್ದೇನೆ ಪ್ರತಿದಿನ ಒಂದರಲ್ಲಿ ಎಡವಿ ಬಿದ್ದು 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 ಯಾವಾಗಲೂ ಕೈಕಾಲುಗಳಿಗೆ ಕಟ್ಟಾಕೊಂಡೇ ಇರಬೇಕಾಗಿತ್ತು. 613 ನಿಯಮಗಳನ್ನ ಪಾಲನೆ ಮಾಡುವುದು ಬಹಳ ಕಠಿಣವಾಗಿತ್ತು. ಹಾಗಾದರೆ ದೇವರು 613 ಆಜ್ಞೆಗಳನ್ನ ಕೊಡಲಿಕ್ಕೆ ಅಷ್ಟು ಕಠಿಣವಾದವನ? ಇಲ್ಲ, ದೇವರು ನಿಯಮಗಳನ್ನ ಕೊಟ್ಟಿದ್ದು ನಮಗೆ ಒಳ್ಳೆಯದಕ್ಕಾಗಿನೇ. ಆದರೆ ಆ ಒಳ್ಳೆಯದನ್ನ ನೆರವೇರಿಸಲಿಕ್ಕೆ ಏನಾಗಲಿಲ್ಲ, ಆಗಲಿಲ್ಲ. ಒಂದು ವೇಳೆ ಸತ್ತು ಹೋದಂತ ವ್ಯಕ್ತಿಗೆ ಒಳ್ಳೆಯ ಔಷಧಿ ಇದೆ, ಇದು ತಿನ್ನಪ್ಪ, ಸತ್ತು ಹೋಗಿದ್ದಾನೆ, ಒಳ್ಳೆಯ ಔಷಧಿ ಇದೆ, ಇದು ತಿನ್ನು, ಮಾತ್ರೆ ಕುಡಿ ಅಂತ ಹೇಳಿದ್ರೆ ಅವನು ಸತ್ತು ಹೋದ ವ್ಯಕ್ತಿ ಮಾತ್ರೆ ಅವನಿಗೆ ಹಾಕಿದ್ರು, ಔಷಧಿ ಹಾಕಿದ್ರು, ಅವನು ಬದುಕ್ತಾನ? ಹೇಳ್ರಿ, ಬದುಕ್ತಾನ? ಇಲ್ಲ. ಅದೇ ತರ ಈ ಲೋಕದ ನಿಯಮಗಳು ಒಳ್ಳೇದೆ, ಆದರೆ ನಮ್ಮ ಆತ್ಮ ಏನಾಗಿತ್ತು? ಸತ್ತು ಹೋಗಿತ್ತು. ಸತ್ತು ಹೋಗಿರುವನಿಗೆ ಏನೇ ಹಾಕಿದ್ರು, ಏನೇ ಕುಡಿಸಿದ್ರು, ಏನೇ ಡ್ರಿಪ್ಸ್ ಹಾಕಿದ್ರು, ಯಾವುದೇ ಒಳ್ಳೆ ಡಾಕ್ಟರ್ ಫಾರಿನಿಂದ ಬಂದು ಸತ್ತು ಹೋದವನಿಗೆ ಏನೇ ಟ್ರೀಟ್ಮೆಂಟ್ ಮಾಡಿದ್ರು, ಬೆಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಅವನಿಗೆ ಟ್ರೀಟ್ಮೆಂಟ್ ಏನಾಗಲ್ಲ, ಅದು ವರ್ಕೌಟ್ ಆಗಲ್ಲ. ಒಂದು ವೇಳೆ ದೇವರಿಂದ ಸತ್ತು ಹೋದಂತ ವ್ಯಕ್ತಿ ಬದುಕಿದ್ರೆ ಮಾತ್ರವೇ ಏನಾಗುತ್ತೆ, ಅವನು ಬದುಕಬಹುದೇ ಹೊರತು ಸತ್ತು ಹೋದಂತ ವ್ಯಕ್ತಿಗೆ ಯಾವ ಡಾಕ್ಟ್ರು, ಯಾವ ಮೆಡಿಸಿನ್ಸ್, ಯಾವ ಆಸ್ಪತ್ರೆ ಏನೇ ಇದ್ರು ಅವನನ್ನ ಏನ್ ಮಾಡಕ್ಕಾಗಲ್ಲ, ಉಳಿಸಕ್ಕೆ ಆಗಲ್ಲ. ಸೇಮ್ ಅದೇ ತರ 613 ಆಜ್ಞೆಗಳು ಯಾವುದು ಕೆಟ್ಟವುಗಳಲ್ಲ. ವ್ಯಭಿಚಾರ ಮಾಡಬೇಡ, ಅದು ಒಳ್ಳೇದೇ. ತಂದೆ ತಾಯಿಗಳನ್ನ ಸನ್ಮಾನಿಸು, ಒಳ್ಳೆದೇ. ಕದಿಬೇಡ, ಒಳ್ಳೆದೇ. ಮತ್ತೊಬ್ಬರ ವಸ್ತುವನ್ನು ಆಶಿಸಬೇಡ, ಎಲ್ಲ ಆಜ್ಞೆಗಳು ಒಳ್ಳೆದೇ. ಆದರೆ ಒಳ್ಳೇದಿದೆ, ಆದರೆ ಸತ್ತೋಗಿರುವಂತ ನನಗೆ ಇದನ್ನ ಒಳ್ಳೇದು ತಗೊಂಡ್ರು ನಾನು ಏನ್ ಮಾಡ್ತಾ ಇಲ್ಲ, ಬದುಕಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದೇವರು ಈ ಒಂದು ದಾಸತ್ವದಲ್ಲಿ, ಮರಣ ಎಂಬ ದಾಸತ್ವದಲ್ಲಿ, ಗುಲಾಮತನ ಎಂಬ ದಾಸತ್ವದಲ್ಲಿ ಇದ್ದಂತ ಇದರಿಂದ ಬಿಡುಗಡೆ ಮಾಡಲಿಕ್ಕಾಗಿ ಯೇಸುವನ್ನ ತಂದೆಯಾದ ದೇವರು ಈ ಲೋಕಕ್ಕೆ ನಮಗಾಗಿ ಆತನು ಕಳಿಸಿಕೊಟ್ಟನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕಾಗಿ ಬೇಳುತ್ತದೆ, ಧರ್ಮಶಾಸ್ತ್ರಾಧೀನದವರನ್ನ ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನನ್ನ ಕಳಿಸಿಕೊಟ್ಟನು. ಚೆನ್ನಾಗಿ ತಿಳ್ಕೊಳ್ಬೇಕು, ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶ ನಮ್ಮನ್ನ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ಆತನು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಕಾಲ ಪರಿಪೂರ್ಣವಾಯಿತು. ಈಗ ಧರ್ಮಶಾಸ್ತ್ರ ಅಧೀನರಾಗಿದ್ದಂತ, ಧರ್ಮಶಾಸ್ತ್ರಕ್ಕೆ ಗುಲಾಮರಾಗಿದ್ದಂತ, ಬಂಧನಕ್ಕೆ ಒಳಗಾಗಿದ್ದಂತ, ಇದರಲ್ಲಿ ಫೇಲ್ಯೂರ್ ಆಗಿದ್ದಂತ, ಸೋತು ಹೋಗಿದಂತ ನಮ್ಮನ್ನ ದೇವರಿಗೆ ನೀತಿವಂತರಾಗಿ ಮೆಚ್ಚುಗೆಯಾಗಿ ಜೀವಿಸಬೇಕೆಂಬುದಾಗಿ ನಡ್ಕೊಳ್ಳಕ್ಕೆ ಆಗದೆ ಫೇಲ್ಯೂರ್ಗಳಾಗಿದ್ವಿ, ತಳ್ಳಲ್ಪಟ್ಟವರಾಗಿದ್ವಿ, ನಿರಾಕರಿಸಲ್ಪಟ್ಟವರಾಗಿದ್ವಿ, ಕೆಲಸಕ್ಕೆ ಬಾರದವರಾಗಿದ್ವಿ, ದೂರವಾಗಿದ್ವಿ, ಶತ್ರುಗಳಾಗಿದ್ವಿ. ಯಾಕೆ? ನಾವು ಯಾವ ನಿಯಮಗಳನ್ನ ಪಾಲಿಸಲಿಕ್ಕೆ ಆಗಲಿಲ್ಲ, ಮನಸಾಕ್ಷಿ ಪ್ರಕಾರವನ್ನು ನಡ್ಕೊಳ್ಳಕ್ಕಾಗಲಿಲ್ಲ, ವಾಗ್ದಾನಗಳಿಗೆ ದೂರವಾಗಿದ್ವಿ, ಅನ್ಯರಾಗಿದ್ವಿ. ಈ ರೀತಿಯಾಗಿದ್ದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ, ಇದರಿಂದ ವಿಮೋಚಿಸುವುದಕ್ಕಾಗಿ, ಮರಣದಿಂದ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದರು. ಪ್ರೇರೆ, ಆತನು ಮರಣವನ್ನ ಜಯಿಸಿದವನಾಗಿ, ಪಾತಾಳನ್ನು ಜಯಿಸಿದವನಾಗಿ. ಎರಡನೇದಾಗಿ ಗಮನಿಸಿರಿ, ನಾವು 613 ಆಜ್ಞೆಗಳನ್ನ, ನಿಯಮಗಳನ್ನ ಪಾಲಿಸದೆ ಸೋತು ಹೋದದೆಲ್ಲವನ್ನ ಯೇಸು ಕ್ರಿಸ್ತನು ಶಿಲುಬೆಯ ಮರಣದವರೆಗೂ ತನ್ನ ತಂದೆಯಾದ ದೇವರಿಗೆ ಎಲ್ಲಾ ವಿಷಯಗಳಲ್ಲಿ ಆತನು ವಿಧೇಯನಾದನು. ಅದಕ್ಕೆ ಪರಲೋಕದಿಂದ ಒಂದು ಸ್ವರ ಉಂಟಾಯಿತು, ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ.
ಈತ ನನ್ನ ಪ್ರಿಯ ಕುಮಾರನು, ಈತನ ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳ್ರಿ. ಈತನ ಮಾತನ್ನು ಕೈಕೊಂಡು ನಡೀರಿ ಅಂತ ಹೇಳಲಿಲ್ಲ, ಈತನ ಮಾತನ್ನು ಕೇಳ್ರಿ. ಅದೇ ಹಳೆ ಒಡಂಬಡಿಕೆಯಲ್ಲಿ ದೇವರ ಮಾತನ್ನು ಕೈಕೊಂಡು ನಡೀರಿ, ಕೈಕೊಂಡು ನಡೀರಿ, ಕೈಕೊಂಡು ನಡೀರಿ, ಕೈಕೊಂಡು ನಡೀರಿ. ಹೇಳಿ ನಮ್ಮ ಕೆಲ ಆಗದೆ ಇರುವಂತ ನಿಯಮಗಳನ್ನ, ಪಾಲನೆಗಳನ್ನ ದೊಡ್ಡ ಹೊರೆಯಾಗಿ ನಮ್ಮ ಮೇಲೆ ವಹಿಸಲ್ಪಡ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ತಂದೆ ಹೇಳ್ತಾರೆ, ಕೇಳ್ರಿ. ಏನ್ ಮಾಡ್ರಿ? ಕೇಳ್ರಿ. ಅದಕ್ಕೆ ಕಿವಿ ಉಳ್ಳವನು ದೇವರ ಆತ್ಮನು ಹೇಳುವುದನ್ನು ಶ್ರದ್ಧೆಯಿಂದ ಕೇಳಲಿ. ಅದಕ್ಕೆ ದೇವರ ವಾಕ್ಯವನ್ನ ಈಗ ಕೈಕೊಂಡು ನಡಿಬೇಕಾ? ಹಾಗಾದರೆ ಚೆನ್ನಾಗಿ ಕೇಳಬೇಕು. ಹಳೆ ಒಡಂಬಡಿಕೆಯಲ್ಲಿ ಕೇಳ್ತಿದ್ರೋ ಕೇಳಿಲ್ವೋ, ಕೈಕೊಂಡು ನಡಿಲೇಬೇಕು. ಸಣ್ಣವರ್ಗೊಂಡು ದೊಡ್ಡವರವರೆಗೂ ಕಳ್ಳರು ಕೈಗೊಳ್ಳಲೇಬೇಕಾಗಿತ್ತು. ಪ್ರಿಯ ದೇವಜನರೇ, ಆದುದರಿಂದ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದು ಕೈಗೊಳ್ಳಕ್ಕೆ ಆಗಲಿಲ್ಲವೋ, ನನ್ನ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲಾ 613 ಆಜ್ಞೆಗಳನ್ನೆಲ್ಲವನ್ನ ಯೇಸು ಕೈಕೊಂಡು ನೆರವೇರಿಸಿ ಶಿಲುಬೆಯಲ್ಲಿ ಹೇಳಿದ್ರು, ತೀರಿತು, ಎಲ್ಲವನ್ನ ನಾನು ಮುಗಿಸಿದೆ, ತೀರಿತು. 613 ಆಜ್ಞೆಗಳನ್ನ ನಾನು ತೀರಿಸಿದೆ. ಹಲ್ಲೆಲೂಯಾ. ಆತನು ತೀರಿಸಿದರಿಂದ ನಾವು ದಾಸರಾಗಿ, ಗುಲಾಮರಾಗಿ, ಅನ್ಯರಾಗಿ, ದುಷ್ಟರಾಗಿ, ಪಾಪಿಗಳಾಗಿ ಪರಿಗಣಿಸಲ್ಪಟ್ಟಂತ ನಮಗೆ ಬೈಬಲ್ ಹೇಳ್ತದೆ, ಪುತ್ರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ. ಆಮೆನ್. ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ. ಎಂತ ಆಶ್ಚರ್ಯ, ಎಂತ ಪ್ರೀತಿ ದೇವರು. ಪ್ರಿಯರೇ, ಎಷ್ಟು ಕರುಣಾಮಯ ಉಳ್ಳವನಾಗಿದ್ದಾನೆ, ಎಷ್ಟು ಒಳ್ಳೆಯವನಾಗಿದ್ದಾನೆ. ಪ್ರಿಯರೇ, ನಮ್ಮನ್ನು ಕುರಿತು ದೇವರು ಮಾಡಿರುವ ಯೋಜನೆ ಅಂತಿಂತದಲ್ಲ. ಆತನು ನಮ್ಮನ ವಿಷಯದಲ್ಲಿ ಆತನು ಮಾಡಿರುವ ಯೋಜನೆ ಎಂತಂದ್ರೆ, ದಾಸರು, ಗುಲಾಮರು, ದೂರರಾಗಿದ್ದ ನಮ್ಮನ್ನ, ಶಪಿಸಲ್ಪಟ್ಟವರಾಗಿದ್ದ ನಮ್ಮನ್ನ ಈಗ ದೇವರು ಎಂತ ಪದವಿ ನಮಗೆ ಕೊಡಬೇಕೆಂದು ತನ್ನ ಮಗನನ್ನು ಕೊಟ್ಟನೆಂದರೆ ಪುತ್ರ ಪದವಿಯನ್ನು. ಆಮೆನ್, ಹಲ್ಲೆಲೂಯಾ. ಆಜ್ಞೆಗಳನ್ನ ಕೈಕೊಂಡು ನಡೆಯಲಾರದಂತ ನಮಗೆ ಅಲ್ಲಿಂದ ತೆಗೆದು ಇವತ್ತು ನಾವು ಯಾವ ಪದವಿ ನಮಗೆ ಸಿಕ್ಕಿದೆ ಅಂದ್ರೆ, ಗುಲಾಮ ಪದವಿಯಲ್ಲ, ದಾಸನ ಪದವಿಯಲ್ಲ. ನಾವು ದೇವರಿಗೆ ಮಣ್ಣು, ಧೂಳಲ್ಲ, ಕಸವಲ್ಲ, ನಾನು ಬೇಡದವನಲ್ಲ. ನಾನು ಇವತ್ತು ದೇವರಿಗೆ ಏನಾಗಿದ್ದೇನೆ? ಪುತ್ರನು, ಪುತ್ರಿಯೂ ಆಗಿದ್ದೇವೆ. ಹಲ್ಲೆಲೂಯಾ. ಕೂಸುಗಳಲ್ಲ ನಾವು, ಇನ್ನು ಮಕ್ಕಳಲ್ಲ, ನಾವೆಲ್ಲರೂ ಏನಾಗಿದ್ದೀವಿ? ಪುತ್ರರು. ಪುತ್ರರು ಅದರ ಅರ್ಥ ಏನು? ವಯಸ್ಕರವಾದವರು, ಬುದ್ಧಿ ಬಂದವರು, ಮೆಚುರಿಟಿ ಆದವರು. ಹಾಗಾದರೆ ಮೆಚುರಿಟಿ ಆದಂತವರು ಪುತ್ರರಾಗಿರುವುದರಿಂದ ಈಗ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ರಿ, ನೇಮ ನಿಷ್ಠೆಗಳನ್ನ ಅನುಸರಿಸದೆ ವಾಗ್ದಾನಗಳನ್ನ, ಆಶೀರ್ವಾದಗಳನ್ನ, ಸಂತೋಷವನ್ನ, ಸಮಾಧಾನವನ್ನ, ಬಿಡುಗಡೆಯನ್ನ ಅನುಭವಿಸಲಾರದೆ ದಾಸತ್ವದಲ್ಲಿ ಇದ್ದ ನಿಮಿತ್ತವಾಗಿ ನಮಗೆ ಅವುಗಳನ್ನ ದೂರವಾಗಿತ್ತು. ಈಗ ಪುತ್ರರಾಗಿರುವುದರಿಂದ ತಂದೆಗೆ ನಾವೆಲ್ಲರೂ ಏನಾಗಿದ್ದೇವೆ? ಬಾಧ್ಯರು ಆಗಿದ್ದೇವೆ. ತಂದೆಯ ಎಲ್ಲಾ ಆಸ್ತಿಗೂ, ತಂದೆಯ ಎಲ್ಲಾ ಆಶೀರ್ವಾದಗಳಿಗೂ, ವಾಗ್ದಾನಗಳಿಗೂ ದೂರವಾಗಿದ್ದ ನಾವೆಲ್ಲರೂ ಇವತ್ತು ಏನಾಗಿದ್ದೀವಿ? ಬಾಧ್ಯರಾಗಿದ್ದೇವೆ. ಚೆನ್ನಾಗಿ ತಿಳ್ಕೊಳ್ರಿ, ಯೇಸು ಬರೀ ನಮ್ಮ ಪಾಪಗಳನ್ನ ಕ್ಷಮಿಸಲಿಕ್ಕಾಗಿ ಮಾತ್ರ ಬರಲಿಲ್ಲ, ಪರಲೋಕವನ್ನು ಮಾತ್ರ ಕೊಡಲಿಕ್ಕೆ ಯೇಸು ನಮಗೆ ಬರಲಿಲ್ಲ. ಯೇಸು ಈ ಲೋಕದಲ್ಲಿ ನಮಗೆ ಬಂದದ್ದು ನಮಗೆ ತಂದೆಯ ಎಲ್ಲ ಆಶೀರ್ವಾದಗಳಲ್ಲಿ ಬಾಧ್ಯರಾಗುವಂತ ಹಕ್ಕನ್ನು ದೇವರು ನಮಗೆ, ಆತನು ಇವತ್ತು ನಮಗೆ ಕೊಟ್ಟಿದ್ದಾನೆ. ಇನ್ನು ನಾವು ಗುಲಾಮರಲ್ಲ, ಇನ್ನು ನಾವು ದಾಸರಲ್ಲ. ದೇವರು ನಮಗೆ ಏನಾಗಿದೆ ಅಂದ್ರೆ 6ನೇ ವಚನ ನೋಡುತ್ತೇವೆ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ದೇವರು ನಮಗೆ ಆತನು ಮಗನ ಆತ್ಮವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ.
ನಾನು ಇನ್ನು ದಾಸನಲ್ಲ. ಹೇಳಿ, ನಾನು ಇನ್ನು ದಾಸನಲ್ಲ. ಆಮೇನ್. ನಾನು ಮಗನಾಗಿದ್ದೇನೆ, ನಾನು ಮಗಳಾಗಿದ್ದೇನೆ, ನಾನು ಪುತ್ರನಾಗಿದ್ದೇನೆ, ನಾನು ಪುತ್ರಿಯಾಗಿದ್ದೇನೆ. ಆಮೇನ್. ದ ರೈಟ್ ಟೈಮ್, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನೇಮ ನಿಷ್ಠೆಗಳನ್ನ ಅನುಸರಿಸಲಾರದಂತೆ ಅದಕ್ಕೆ ಅಧೀನರಾಗಿದ್ದೆ. ನಾವು ಗುಲಾಮತನಕ್ಕೆ ಅಧೀನರಾಗಿದ್ವಿ. ಬಂಧನದಿಂದ ಯಾರಿಂದಲೂ ಬಿಡುಗಡೆ ನಮಗೆ ಸಿಗದಿರುವಂಥದ್ದು ಯೇಸು ಕ್ರಿಸ್ತನಿಂದ ಮಾತ್ರವೇ ನಮಗೆ ಬಿಡುಗಡೆ ಆಯಿತು. ಅದಕ್ಕೆ ಬೈಬಲ್ ಹೇಳ್ತದೆ, ಮನುಷ್ಯ ಕುಮಾರನು ಬಿಡುಗಡೆ ಮಾಡಿದರೆ ನೀವು ನಿಜ ನಿಜವಾಗಿ ಬಿಡುಗಡೆ ಆದ್ರಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದಕ್ಕಾಗಿ ಯೇಸು ಈ ಲೋಕದಲ್ಲಿ ನಮಗೆ ಬಂದಂತ ಸಂಬಂಧ ಏನೆಂಬುದಾಗಿ ನೋಡಬೇಕಾದ್ರೆ, ನಮಗೆ ವಿಮೋಚನೆಯಾಗಿ ಯೇಸು ಈ ಲೋಕಕ್ಕೆ ಬಂದ. ಎರಡನೇದಾಗಿ, ದಾಸತ್ವದಿಂದ ಪುತ್ರತ್ವಕ್ಕೆ ದೇವರು ನಮ್ಮನ್ನ ನಡೆಸಿದನು. ಮೂರನೇದಾಗಿ, ಭಯ, ಕತ್ತಲೆ, ಅಂಧಕಾರ, ನಿರೀಕ್ಷೆ, ಗ್ಯಾರಂಟಿ ಇಲ್ಲದಂತ ನಮಗೆ ಇವತ್ತು ಎಲ್ಲರಿಗೂ ಗ್ಯಾರಂಟಿ ಇದೆ, ನಿಶ್ಚಯವಾಗಿ ನಮಗಿದೆ, ಪರಲೋಕ ನಮ್ಮಲ್ಲಿದೆ. ಒಂದು ದಿನ ನಾವು ದೇವರನ್ನ ಮುಖಾಮುಖವಾಗಿ ನೋಡುತ್ತೇವೆ ಎಂಬ ಗ್ಯಾರಂಟಿ ಪ್ರಿಯರೇ ನಮ್ಮ ನೀತಿಯಿಂದ, ನಮ್ಮ ನ್ಯಾಯದಿಂದ, ಒಳ್ಳೆ ನಡತೆಯಿಂದ ದೊರಕಿದ್ದು ಅಲ್ಲ. ಇದು ಕರ್ತನಾದ ಯೇಸು ಕ್ರಿಸ್ತನಿಂದ ನಮಗೆ ದೊರಕಿದಂತ ಭಾಗ್ಯವಾಗಿದೆ. ಪ್ರೈಸ್ ಗಾಡ್. ಈ ನಿರೀಕ್ಷೆ ಉಳ್ಳವರ ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡ್ರಿ. ಆಮೇನ್. ಹಲ್ಲೆಲೂಯಾ. ನಾಲ್ಕನೇದಾಗಿ, ಯೇಸು ಕ್ರಿಸ್ತನಿಂದ ನಮಗುಂಟಾದಂತ ಭಾಗ್ಯ ಏನೆಂದರೆ, ಇನ್ನು ನಾನು ಧರ್ಮಶಾಸ್ತ್ರಕ್ಕೆ ನೇಮಗಳನ್ನ ನಾನೇನಲ್ಲ, ನಾನು ಅಧೀನಲ್ಲ. ನಾನು ಯಾವುದಕ್ಕೆ ಅಧೀನನಾಗಿದ್ದೇನೆ ಅಂದರೆ ಕೃಪೆಗೆ ಅಧೀನನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಕೃಪೆ ದೇವರು ನಮಗೆ ಉಚಿತವಾಗಿ ಕೊಡಲ್ಪಟ್ಟದಾಗಿ ಕಾಣಲ್ಪಡುತ್ತದೆ. ಇದನ್ನೇ ನಾವು ಇವತ್ತು ಈ ಒಂದು ಬೆಳಗಿನ ವೇಳೆಯಲ್ಲಿ ಧ್ಯಾನಿಸಿದಂತ ವಾಕ್ಯವಾಗಿ ಕಾಣಲ್ಪಡುತ್ತದೆ. ಇನ್ನು ನೀವು ಯಾರಲ್ಲ, ಬಂಧನದಲ್ಲಿ ಇರುವವರಲ್ಲ, ಇನ್ನು ನೀವು ದಾಸತ್ವದಲ್ಲಿ ಇರುವವರಲ್ಲ, ಇನ್ನು ಭಯದಲ್ಲಿ, ನಿರಾಶೆಯಲ್ಲಿ, ನಂಬಿಕೆ ಇಲ್ಲದವರಾಗಿ ಜೀವಿಸುವಂತವರಲ್ಲ, ಇನ್ನು ನೀವು ನೇಮಗಳಿಗೆ ಒಳಗಾದವರಲ್ಲ. ನಾವೆಲ್ಲರೂ ಯಾವುದಕ್ಕೆ ಒಳಗಾಗಿದ್ದೇವೆ? ಕೃಪೆಗೆ ಒಳಗಾಗಿ ಕಾಣಲ್ಪಡುತ್ತೇವೆ. ಅದಕ್ಕೆ ಬೈಬಲಲ್ಲಿ ನೋಡುತ್ತೇವೆ, ಇನ್ನು ನೀವು ದಾಸರಲ್ಲ, ನೀವು ಮಗನಾಗಿದ್ದೀರಿ. ಮಗನಿಂದ ಮೇಲೆ ದೇವರ ಮೂಲಕ ನೀವೆಲ್ಲರೂ ಏನಾಗಿದ್ದೀರಿ? ಬಾಧ್ಯರೂ ಆಗಿದ್ದೀರಿ. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವೆಲ್ಲರೂ ಬಾಧ್ಯರು ಆಗಿದ್ದೇವೆ. ಎಲ್ಲರೂ ಹೇಳ್ರಿ, ನಾವೇನಾಗಿದ್ದೇವೆ? ಏನಕ್ಕೆ ಬಾಧ್ಯರಾಗಿದ್ದೇವೆ? ಮೊದಲು ನಾವು ಶಾಪಕ್ಕೆ, ರೋಗಕ್ಕೆ, ಭಯಗೆ ಮತ್ತು ಗ್ಯಾರಂಟಿ ಇಲ್ಲದೆ ಅನಿರೀಕ್ಷಿತೆ ಇವುಗಳಿಗೆ ನಾವು ಬಾಧ್ಯರಾಗಿದ್ವಿ. ಇನ್ನು ನೀವು ಭಯಕ್ಕೆ, ಗುಲಾಮತನಕ್ಕೆ, ದರಿದ್ರಕ್ಕೆ, ಬಡತನಕ್ಕೆ, ಪಾಪಕ್ಕೆ ಇನ್ನು ನೀವು ದಾಸರಲ್ಲ. ಇದು ನಿಮ್ಮ ಸೊತ್ತಲ್ಲ. ಬಡತನ ನಿಮ್ಮ ಸೊತ್ತಲ್ಲ. ಪಾಪದಲ್ಲಿ ಇರೋದು ನಿಮ್ಮ ಬಲಹೀನತೆ ಅಲ್ಲ. ಕೆಲವರು ಹೇಳ್ತಾರೆ, ನನ್ನ ಬಲಹೀನತೆ ಅಂತ ಪಾಪದಲ್ಲಿದ್ದೇನೆ. ಇಲ್ಲ, ನೀವು ಪಾಪಕ್ಕೆ ಬಾಧ್ಯರಲ್ಲ. ಕೆಲವರು ಹೇಳ್ತಾರೆ, ನಮ್ಮಪ್ಪ ಬಡವ, ನಮ್ಮ ತಾತ ಬಡವ, ನಾನು ಬಡವ, ನಮ್ಮ ತಾತ ಸಾಲ್ಗಾರ, ನಮ್ಮ ಅಪ್ಪನೂ ಸಾಲ್ಗಾರ, ನಾನು ಇವತ್ತು ಸಾಲ್ಗಾರದಲ್ಲಿ ಇದ್ದೇನೆ. ಇಲ್ಲ, ನೀನು ಸಾಲಗಾರನಿಗೆ ಬಾಧ್ಯನಲ್ಲ, ನೀನು ಐಶ್ವರ್ಯನಿಗೆ ಬಾಧ್ಯನಾಗಿದ್ದೀಯಾ. ನೀನು ಭಯಕ್ಕೆ ಬಾಧ್ಯನಲ್ಲ, ನಿರ್ಭಯವಾಗಿರ್ಲಿಕ್ಕಾಗಿ, ಭಯದಿಲ್ಲದಕ್ಕಾಗಿ ದೇವರು ನಿನ್ನನ್ನು ಬಾಧ್ಯನಾಗಿ ಮಾಡಿದ್ದಾನೆ. ಅರ್ಥ ಆಯ್ತರ? ಕೊರತೆಗೆ ನೀನು ಬಾಧ್ಯನಲ್ಲ, ಸಮೃದ್ಧಿಗೆ ನೀನು ಬಾಧ್ಯನಾಗಿದ್ದೀಯಾ. ನರಕಕ್ಕೆ ನೀನು ಬಾಧ್ಯನಲ್ಲ, ನಿತ್ಯ ಜೀವಕ್ಕೆ ನೀವೇನಾಗಿದ್ದೀರಿ? ಬಾಧ್ಯರಾಗಿದ್ದೀರಿ. ಅಲ್ಲಲ್ಲಿ ಅದಕ್ಕೆ ಬೈಬಳುತ್ತದೆ, ನೀವು ಮಗನಂದ ಮೇಲೆ ದೇವರ ಮೂಲಕ ಎಲ್ಲದಕ್ಕೂ ಏನಾಗಿದ್ದೀರಿ? ಬಾಧ್ಯರಾಗಿದ್ದೀರಿ. ಹಾಗಾದ್ರೆ ಈ ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ.
ಹಲೋ, ಅನೇಕ ಕ್ರೈಸ್ತರು ಅನೇಕ ತಪ್ಪಾದ ಕಲ್ಪನೆಯಲ್ಲಿ ಜೀವಿಸ್ತಾ ಇದ್ದಾರೆ. ನಾನು ಯೇಸು ಸ್ವಾಮಿ ನಂಬಿದೆ, ನನ್ನ ಕಾಯಿಲೆ ಚೆನ್ನಾಗಾಯ್ತು, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನಾನು ಒಂದಿನ ಸತ್ತರ ಪರಲೋಕಕ್ಕೆ ಹೋಗ್ತೀನಿ, ಸಾಕು. ಇಲ್ಲ, ಅದಕ್ಕೆ ಮಾತ್ರ ಅಲ್ಲ, ದೇವರ ಸಕಲ ಆಶೀರ್ವಾದಗಳಿಗೂ ನಾವು ಬಾಧ್ಯರಾಗಿದ್ದೇವೆ. ಅನುಭವಿಸಿರಿ. ರೋಗದಿಂದ ಬಿಡುಗಡೆ ಆಗಿದೆ, ಅನುಭವಿಸಿರಿ. ಬಡತನದಿಂದ, ಸಾಲದಿಂದ, ದರಿದ್ರದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಅನೇಕರು ಹೇಳ್ತಾರೆ ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಆದರೆ ಸ್ವಾಮಿ ಹೇಳ್ತಾನೆ ನಮಗೋಸ್ಕರ ಆತನು ನಮ್ಮನ್ನು ಐಶ್ವರ್ಯನಾಗಿ ಮಾಡಲಿಕ್ಕಾಗಿ ಆತನು ಬಡವನಾದನು, ದರಿದ್ರನಾದನು. ಯೇಸು ಶಿಲುಬೆಯಲ್ಲಿ ಬರೀ ಪಾಪವನ್ನು ಹೊತ್ತುಕೊಳ್ಳಲಿಲ್ಲ, ಯೇಸು ಶಿಲುಬೆಯಲ್ಲಿ ಹೊತ್ತುಕೊಳ್ಳುವಾಗ ನಿನ್ನ ದರಿದ್ರವನ್ನ ಹೊತ್ತುಕೊಂಡ. ಆಮೇನಿಲ್ವಾ? ಹಲ್ಲೆಲೂಯಾ. ಕಾರಣ ನಾವು ಐಶ್ವರ್ಯವಂತರಾಗುವುದಕ್ಕಾಗಿ. ಅನೇಕರು ಐಶ್ವರ್ಯವಂತರಂದ್ರೆ ಏನ್ ತಿಳ್ಕೊಳ್ತಾರೆ? ಆತ್ಮಿಕವಾದ ಆಶೀರ್ವಾದ. ಬೈಬಲ್ ಅಲ್ಲಿ ಆತ್ಮಿಕವಾದ ಐಶ್ವರ್ಯ ಅಂತ ಹೇಳಲಿಲ್ಲ, ಐಶ್ವರ್ಯ ಅಂತ ಬರೆದಿದೆ ಅಷ್ಟೇ. ಅರ್ಥ ಆಯ್ತರ? ದರಿದ್ರ ಅಂತ ಹೇಳ್ಬೇಕಾರೆ ಯೇಸು ದರಿದ್ರನಾದನು ಅಂದ್ರೆ ಎಲ್ಲಿ ದರಿದ್ರನಾಗಿದ್ದ? ಆತ್ಮಿಕವಾಗಿ ಯೇಸು ದರಿದ್ರನಾಗಿದ್ದನ? ಇಲ್ಲ, ಆತ್ಮಿಕವಾಗಿ ಅವನು ಐಶ್ವರ್ಯವುಳ್ಳನಾಗಿದ್ದ, ಆತ್ಮಿಕವಾಗಿ ಆತನು ರಿಚ್ ಆಗಿದ್ದ, ಶಾರೀರಿಕವಾಗಿ ಆತನು ಬಡವನಾಗಿದ್ದ. ಯಾಕೆಂದ್ರೆ ನೀನು ಮತ್ತು ನಾನು ಏನಾಗುವುದಕ್ಕಾಗಿ? ಐಶ್ವರ್ಯವುಳ್ಳವರಾಗುವುದಕ್ಕಾಗಿ, ಆಶೀರ್ವಾದವುಳ್ಳವರಾಗುವುದಕ್ಕಾಗಿ. ಅದಕ್ಕೆ ನಿಮ್ಮ ಕೆಟ್ಟ ಸಿಡಿಯನ್ನು ತೆಗೆದುಹಾಕಿ ಈ ಸಿಡಿನ ಒಳಗಾಕ್ರಿ. ನಿಮಗೆ ಸಿಡಿ ಟೇಪ್ ರೆಕಾರ್ಡ್ ಇರ್ತೀವಿ, ಯಾವ ಟೇಪ್ ರೆಕಾರ್ಡ್ ಹಾಕ್ತಿವೋ ಆ ಟೇಪ್ ರೆಕಾರ್ಡೇ ಆಡೋದು. ಇವತ್ತು ಅನೇಕರ ಮೈಂಡ್ ಅಲ್ಲಿ ಯಾವ ಟೇಪ್ ರೆಕಾರ್ಡ್ ಇದೆ? ನಾನು ಬಡವ, ಯೇಸು ಬಡವನಾಗಿದ್ದ, ನಾ ಬೈಬಲ್ ಹಂಗೇಳುತ್ತೆ, ಇವ್ರು ಹಂಗೇಳುತ್ತೆ. ಇಲ್ಲ 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 ಇಲ್ಲ, ಆ ಸಿಡಿ ತೆಗೆದಾಕ್ರಿ, ಆ ಕ್ಯಾಸೆಟ್ ತೆಗೆದಾಕ್ರಿ, ಆ ಪೆನ್ ಡ್ರೈವರ್ ತೆಗೆದಾಕ್ರಿ. ಯಾವ ಪೆನ್ ನಂಬ್ರಿ, ಸತ್ಯವೇ ನಿಮ್ಮಲ್ಲಿ ಏನಾಗುತ್ತೆ? ಆಪರೇಟ್ ಆಗುತ್ತೆ. ಸತ್ಯಮೇವ ಜಯತೆ. ನಮ್ಮ ದೇಶದ ಶ್ಲೋಕ ಏನು ಗೊತ್ತಾ? ಸತ್ಯಮೇವ ಜಯತೆ. ಈ ಸತ್ಯ ನಮ್ಮ ಹೃದಯದಲ್ಲಿ ಬಂತಂದ್ರೆ ದರಿದ್ರದ ಮೇಲೆ, ಬಲಹೀನತೆ ಮೇಲೆ, ಭಯದ ಮೇಲೆ, ರೋಗದ ಮೇಲೆ, ಮರಣದ ಮೇಲೆ ನೀನು ಜಯವನ್ನ ಹೊಂದಿದವನಾಗಿ ಕಾಣಲ್ಪಡುತ್ತೀಯ. ಪ್ರೈಸ್ ಗಾಡ್. ಸತ್ಯವನ್ನು ತಿಳ್ಕೊಳ್ರಿ. ದೇವರಾತ್ಮನೆಯಲ್ಲಿ ಉಂಟು, ಅಲ್ಲಿ ಯಾವುದರಿಂದ ಬಿಡುಗಡೆ? ಎಲ್ಲವುಗಳಿಂದ ಬಿಡುಗಡೆ, ಭಯದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ದರಿದ್ರದಿಂದ ಬಿಡುಗಡೆ. ಎಷ್ಟು ಮಂದಿ ನಂಬ್ತೀರಿ ನನಗೆ ಯೇಸು ಪಾಪದಿಂದ ಬಿಡುಗಡೆ ಮಾಡಿದೆ ಎಂಬುದಾಗಿ? ಪ್ರೈಸ್ ಗಾಡ್. ಎಷ್ಟು ಮಂದಿ ನಂಬ್ತೀರಿ ನನಗೆ ಮರಣದಿಂದ ಬಿಡುಗಡೆ ಮಾಡಿ ಪರಲೋಕ ಕೊಟ್ಟಿದ್ದಾರೆ ಎಂಬುದಾಗಿ? ಎಷ್ಟು ಮಂದಿ ನಂಬ್ತೀರಿ ನನ್ನ ದರಿದ್ರ ಹೋಗಿ ನಾನು ಐಶ್ವರ್ಯವಂತನಾಗಿದ್ದಾನೆ ಮಾಡಿದ್ದಾನೆ ಎಂಬುದಾಗಿ? ಜೋರ ಕೇಳಲಿ. ಹಲ್ಲೆಲೂಯಾ. ನೀವು ನಂಬುದಾದರೆ 2026ರಲ್ಲಿ ನಿಮ್ಮ ದರಿದ್ರಗಳೆಲ್ಲ, ನಿಮ್ಮ ಸಾಲಗಳೆಲ್ಲ, ನಿಮ್ಮ ಬಡತನಗಳೆಲ್ಲ ಹೋಗಿ ನೀವು ಮುಂದಿನ 2026ರಲ್ಲಿ ಬರುವಾಗ ಹೇಗಿರುತ್ತೀರಂದ್ರೆ ಬಹುವಾಗಿ, ಬಹಳವಾಗಿ, ಸಕಲ ವಿಷಯಗಳಲ್ಲಿ ನೀವು ಐಶ್ವರ್ಯವುಳ್ಳರಾಗಿ ಕಾಡ್ತಾನೆ ನಿಮ್ಮನ್ನು ಮಾರ್ಪಡಿಸುವನಾಗಿದ್ದಾನೆ, ಮಾರ್ಪಡಿಸಿದ್ದಾನೆ. ತೀರಿತು. ಪ್ರೈಸ್ ಗಾಡ್. ಧರ್ಮಶಾಸ್ತ್ರವೆಲ್ಲವನ್ನ ನೆರವೇರಿಸಿದರಿಂದ ಬಡತನವನ್ನು ನೀಗಿಸಿ ನಿರ್ಮೂಲ ಮಾಡಿ ಐಶ್ವರ್ಯವನ್ನ ದೇವರು ಕೊಂಡು ಬಂದಿದ್ದಾನೆ. ಪ್ರೈಸ್ ಗಾಡ್. ಅದಕ್ಕಾಗಿ ಸತ್ಯವನ್ನ ನಾವು ತಿಳ್ಕೊಳ್ಳೋಣ. ಹಳೆಯ ಸಿಡಿನ ತೆಗೆದಾಕೋಣ, ಹಳೆಯ ಪೆನ್ ಡ್ರೈವ್ ಅನ್ನ ತೆಗೆದಾಕೋಣ, ಹಳೆಯ ಕ್ಯಾಸೆಟ್ ನಮಗೆ ಬೇಡ. ನಾವು ಎಲ್ಲರೂ ಏನ್ ಮಾಡೋಣ? ಸತ್ಯ ಎಂಬುದನ್ನ ನಂಬೋಣ. ಇದುವರೆಗೂ ನಾವು ಅಸತ್ಯದಲ್ಲಿ, ಸುಳ್ಳಲ್ಲಿ, ಕತ್ತಲೆಯಲ್ಲಿ ಜೀವಿಸಿದು ಸಾಕು. ಸತ್ಯದಲ್ಲಿ ನಾವು ಬೆಳಕಿಗೆ ಬರುವರಾಗಿ ಕಾಣಲ್ಪಡೋಣ. ಪ್ರೇರೆ. ಪ್ರೈಸ್ ಗಾಡ್. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕಾಲವು ಪರಿಪೂರ್ಣವಾಯಿತು. ದ ಟೈಮ್ ಹಸ್ ಕಮ್. ಸಮಯ ಬಂದಿದೆ ಇವತ್ತು ನಿನಗೆ. ಈ ಸತ್ಯವನ್ನು ತಿಳ್ಕೋ. ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಸ್ತೋತ್ರ ಮಾಡ್ತಾರೆ. ಎಲ್ಲರೂ ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಆಮೆನ್.